ಬಾರ್ಬಿ ಡಾಲ್ ಹಾಗೆ ಪಟ 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 ಅಂತ ಮಾತಾಡ್ತಾರೆ ಬೃಂದಾ ಆಚಾರ್ಯ. ಸೊ ಪಾರ್ಟ್ನರ್ ಸಿನಿಮಾದ ಅಮೋರಾ ಅಮೋರಾ ಅಂತ ಸಾಂಗ್ ರಿಲೀಸ್ ಆಗಿದೆ. ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾರೆ. ಸೊ ಬೃಂದಾ ಆಚಾರ್ಯ ಅವರು ನಮ್ ಜೊತೆ ಇದ್ದಾರೆ, ಮಾತಾಡ್ಸ್ತಾ ಹೋಗೋಣ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಹಾಯ್, ನಾನ್ ಸೂಪರ್ ಆಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಸೊ ಫಸ್ಟ್ ಗೆ ನಾನು ಕೇಳುವಂತದ್ದು ಅಮೋರಾ ಅಂದ್ರೆ ಅರ್ಥ ಏನು? ಅಮೋರ ಅಂದ್ರೆ ಐ ಲವ್ ಯು ಅಂತ. ನಿಮಗೆ ಹಾಗಾದ್ರೆ ಫಸ್ಟ್ ಹೇಳ್ತೀನಿ ಐ ಲವ್ ಯು ಅಂತ. ನಮ್ ವ್ಯೂವರ್ಸಿಗೂ ಹೇಳ್ಬಿಡಿ. ಅಮೋರ ಎಸ್, ತುಂಬಾ ಯುನಿಕ್ ಆಗಿರುವಂತಹ ಒಂದು ಸಾಹಿತ್ಯ ಇದೆ ಅಂತ ಹೇಳ್ಬೋದು. ಸೊ ಅದೇ ರೀತಿಯಾಗಿ ನೀವು ತುಂಬಾ ಬಬ್ಲಿ ಬಬ್ಲಿಯಾಗಿ ಕಾಣಿಸ್ತೀರಾ. ಹಾಗೆ ನಂಗೆ ತುಂಬಾ ಇಷ್ಟ ಆಗಿದೆ ಏನು ಅಂತ ಹೇಳಿದ್ರೆ ನಿಮ್ ಡ್ರೆಸ್ ಸೆನ್ಸ್ ಹೇಗೆ ಅಂತ, ಸೆಲೆಕ್ಷನ್ ಯಾರು ಮಾಡಿದ್ದು? ಲಕ್ಷ್ಮೀ ಕೃಷ್ಣ ಅವರು ಡಿಸೈನರ್. ಲಿಟ್ರಲಿ ಐ ಹ್ಯಾವ್ ಟು ಥ್ಯಾಂಕ್ ಹರ್ ಬಿಕಾಸ್ ಎಷ್ಟು ಎಫರ್ಟ್ ಹಾಕಿದಾಳೆ ಅಂತ ನಮ್ಗಷ್ಟೇ ಗೊತ್ತು. ನಾಳೆ ನಮ್ಗೆ 10 ಕಾಸ್ಟ್ಯೂಮ್ ಬೇಕು ಅಂತಂದ್ರೂ ರೆಡಿ ಮಾಡಿ ಇಡ್ತಾ ಇದ್ಲು. ಅಂಡ್ ಈ ಸಾಂಗಿಗೆ ಸ್ಪೆಷಲಿ ಬಂದ್ರೆ ಲಿಟ್ರಲಿ ನಾನು ಮತ್ತೆ ಡಿಸೈನರ್ ರೋಡ್ ಅಳ್ದಿದ್ದೀವಿ. ಬೆಸ್ಟ್ ಆಫ್ ದ ಬೆಸ್ಟ್ ನ ಪಿಕ್ ಮಾಡ್ತಾಳೆ ಅವಳು. ಅವಳ ಜೊತೆಗಿದ್ರೆ ನಾನು ಸುಮ್ನೆ ಹೋಗಿದ್ದಷ್ಟೇನೆ ಅವಳ ಜೊತೆಗೆ. ಬಟ್ ಶಿ ನೋಸ್ ಎವ್ರಿಥಿಂಗ್, ಎಲ್ಲಿ ಏನ್ ತಗೋಬೇಕು, ಏನ್ ಮಾಡ್ಬೇಕು ಅಂತ. ಅಂಡ್ ಅದಕ್ಕೆ ಆಗಿ ಸಾಥ್ ಕೊಟ್ಟಿದ್ದು ನಮ್ ಪ್ರೊಡ್ಯೂಸರ್ ಹರೀಶ್ ಸರ್. ಬಿಕಾಸ್ ನಮ್ ತಲೆಯಲ್ಲಿ ಏನೇನೋ ಇರುತ್ತೆ, ಆ ರಿಚ್ನೆಸ್ ಬರ್ಬೇಕು ಅಂತಂದ್ರೆ ಅದೇ ತರ ನಮ್ಗೆ ಬೈ ಮಾಡ್ಬೇಕಾಗತ್ತೆ, ಅದೇ ತರ ಒಂದು ಸೋರ್ಸಿಂಗ್ ಮಾಡ್ಬೇಕಾಗತ್ತೆ ಬಟ್ಟೆದಲ್ಲ. ಅಂಡ್ ಏನೇ ಬಂದ್ರು ಹರೀಶ್ ಸರ್ ಆಲ್ವೇಸ್ ಯೂಸ್ ಟು ಸೇ ಕಾಂಪ್ರಮೈಸ್ ಆಗ್ಬೇಡಿ, ಏನ್ ಚೆನ್ನಾಗ್ ಕಾಣಿಸುತ್ತಲ್ಲ ಅದನ್ನ ತಗೊಳ್ಳಿ ಅಂತ. ಸೊ ಇಟ್ಸ್ ಜಸ್ಟ್ ಟ್ರೂ ಪಾರ್ಟ್ನರ್ಶಿಪ್ ಅಂತ ಹೇಳ್ಬೋದು. ಸೊ ನೀವು ಕೂಡ ತುಂಬಾ ಪಾರ್ಟ್ನರ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತೀರಾ. ಸೊ ಅದೇ ರೀತಿಯಾಗಿ ಈ ಸಿನಿಮಾದಲ್ಲಿ ನಿಮಗೆ ತುಂಬಾ ಇಷ್ಟವಾಗಿರುವಂತಹ ಯಾವ್ದಾದ್ರು ಒಂದು ಡೈಲಾಗ್ ಹೇಳ್ಬೋದಾ? ಅಯ್ಯೋ, ಡೈಲಾಗ್ ಹೇಳಕ್ಕೆ ಇಟ್ ಇಸ್ ಟೂ ಅರ್ಲಿ. ಐ ಕ್ಯಾನ್ ಜಸ್ಟ್ ಸೇ ಅಮೋರ ಅಮೋರ ಅಷ್ಟೇ, ಏನಿದ್ರು ಹುಕ್ ಸ್ಟೆಪ್ ಮಾಡಬಹುದು. ಓಕೆ, ಈಗ ಸಿನಿಮಾದ ಹೆಸರೇ ಪಾರ್ಟ್ನರ್ ಅಂತ ಇದೆ. ಈಗ ಪಾರ್ಟ್ನರ್ ಅಂತ ಹೇಳಿದ್ರೆ ಇತ್ತೀಚಿನ ದಿನದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಂತೂ ಬೇರೆ ಬೇರೆ ರೀತಿಯಾದಂತಹ ವಿಷಯಗಳು ಬರುತ್ತೆ. ಅಂದ್ರೆ ಪಾರ್ಟ್ನರ್ ಅಂದ್ರೆ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ. ಅಕಾರ್ಡಿಂಗ್ ಟು ಬೃಂದಾ, ಪಾರ್ಟ್ನರ್ ಅಂದ್ರೆ ಹೆಂಗಿರ್ಬೇಕು? See, it's a very complicated question because ಒಂದು ವರ್ಡ್ ಅಲ್ಲಿ ಒಂದ್ ಸೆಂಟೆನ್ಸ್ ಅಲ್ಲಿ ಪಾರ್ಟ್ನರ್ ಹೇಗಿರ್ಬೇಕು ಅಂತ ಹೇಳೋದು ತುಂಬಾನೇ ಡಿಫಿಕಲ್ಟ್ ಆಗುತ್ತೆ. ಬಿಕಾಸ್ ನಾನು ಇವತ್ತು ಒಂದ್ ಮೂಡಲ್ಲಿ ಇರ್ತೀನಿ, ನಾನು ಇವತ್ತು ನಿಮ್ಗೆ ಏನೋ ಒಂದ್ ಡೆಫಿನೇಷನ್ ಹೇಳ್ತೀನಿ, ನಾಳೆ ನಾನು ಇನ್ನೊಂದ್ ಮೂಡಲ್ಲಿ ಇರ್ತೀನಿ, ನನಗೆ ಆಗ ಅನ್ಸುತ್ತೆ ಓಕೆ ನನ್ನ ಪಾರ್ಟ್ನರ್ ಹಿಂಗೂನು ಮಾಡ್ಬೇಕು, ಇದ್ರಲ್ಲೂ ನನ್ನ ಜೊತೆಗಿರ್ಬೇಕು ಅಂತ. ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಪುಟ್ ಇಟ್ ಇನ್ ಲೈಕ್ 1 or 2 sentences ದಟ್ ನನ್ನ ಪಾರ್ಟ್ನರ್ ಹೀಗಿರ್ಬೇಕು ಅಂತ. ಅದ್ರ ಅರ್ಥ ನಾನು ಅಂದ್ರೆ ಯೋಚನೆ ಮಾಡಿಲ್ಲ ಅಂತಲ್ಲ, ನನ್ಗೂನು ಅಫ್ಕೋರ್ಸ್ ಒಂದೆರಡು ಅವರು ಅಂದ್ರೆ ನಿಮ್ ಪ್ರಕಾರ ಪಾರ್ಟ್ನರ್ ಅಂದ್ರೆ ಟ್ರೂ ಪಾರ್ಟ್ನರ್ ಅಂದ್ರೆ ಯಾರು ಅಂತ ಕೇಳ್ತಾ ಇದ್ರು. ಜಸ್ಟ್ ಟೆಲಿಂಗ್ ದೆಮ್ ದಟ್ ಅದನ್ನ ಒಂದೆರಡು ಸೆಂಟೆನ್ಸ್ ಅಲ್ಲಿ ಹಾಕೋದು ತುಂಬಾನೇ ಡಿಫಿಕಲ್ಟ್ ಆಗುತ್ತೆ ಅಂತ. ಬಿಕಾಸ್ ಇವತ್ತು ನನ್ಗಿರೋ ಲಿಸ್ಟ್ ಪ್ರಕಾರ ನನ್ ಪಾರ್ಟ್ನರ್ ಹೀಗಿರ್ಬೇಕು ಅಂತ, ನಾಳೆ ಹೋಗೋದು ಆ ಲಿಸ್ಟ್ ಚೇಂಜ್ ಆಗುತ್ತೆ. ಐ ಫೀಲ್ ಲೈಕ್ ಲೈಫಲ್ಲಿ ಏನೇ ಆದ್ರೂನು ಏನೇ ಬಂದ್ರೂನು, ಬಿಕಾಸ್ ಅದೊಂದು ಆ ಜೀವನ ಸಂಗಾತಿದ ಏನ್ ಪಾರ್ಟ್ನರ್ಶಿಪ್ ಇದೆ ಅಲ್ಲ, ಅದು ರಕ್ತ ಸಂಬಂಧದ ಪಾರ್ಟ್ನರ್ಶಿಪ್ ಅಲ್ಲ. ಅದ್ ರಕ್ತ ಸಂಬಂಧ ಇಲ್ದೇನು ಕೂಡ ನಮ್ ಜೊತೆಗೆ ನಿಂತಿರ್ತಾರೆ ಅವರು. ಆಗಿರುವಾಗ ಐ ಗೆಸ್ ಅಂದ್ರೆ ಏನೇ ಬಂದ್ರುನು ಏನೇ ಹೋದ್ರುನು ಅಪ್ಪ ಅಮ್ಮ ಅಂತೂ ಇದ್ದೇ ಇರ್ತಾರೆ, ನಮ್ಗೆ ಗೊತ್ತಿದೆ, ಬಿಕಾಸ್ ರಕ್ತ ಸಂಬಂಧ ಇದೆ. ಬಟ್ ಅವ್ರುನು ನಮ್ ಜೊತೆಗೆ ಏನೇ ಬಂದ್ರು ಏನೇ ಹೋದ್ರು ನಮ್ ಜೊತೆಗೆ ಇದ್ದು ನಮ್ಗೊಂದು ಸಪೋರ್ಟ್ ಸಿಸ್ಟಮ್ ಆಗಿ ಇದ್ದು ಬಂದ್ರೆ ಐ ಗೆಸ್ ಇಸ್ ಅ ಟ್ರೂ ಪಾರ್ಟ್ನರ್. ಸೊ ಈ ಸಿನಿಮಾದ ಪಾರ್ಟ್ನರ್ ನಿಮ್ ಪಕ್ಕ ನಿಂತಿದ್ದಾರೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದ್ರು. ಇವ್ರ ಜೊತೆ ನಟನೆ ಮಾಡಿರೋ ಅನುಭವ ಹೇಗಿತ್ತು? ಸ್ವಲ್ಪ ಕಿರಿಕ್, ಸ್ವಲ್ಪ ಕಿರಿಕ್ ಆಕ್ಚುಲಿ, ಸ್ವಲ್ಪ ಕಿರಿಕು, ಮುಂಗೋಪಿ, ಬೈತಾರೆ ಫುಲ್ಲು. ಮತ್ತೆ ಇಲ್ಲ ಏನಿಲ್ಲ, ಪಾಪ ತುಂಬಾನೇ ಸ್ವೀಟು. ಇಸ್ ವೆರಿ ಸಪೋರ್ಟಿವ್, ಇಸ್ ಮೈ ಬೆಸ್ಟ್ ಫ್ರೆಂಡ್. He's been very supportive. First day ಇಂದಾನೆ he's been very supportive. And ಎಷ್ಟು ಲವಲವಿಕೆಯಿಂದ ಇರ್ತಾ ಇದ್ರು ಅಂತಂದ್ರೆ ನಾವೆಲ್ಲ ಆಕ್ಚುಲಿ ಲವಲವಿಕೆ ಅಂತ ಒಂದು ಹಾಡ್ ಮಾಡಿದ್ವಿ. ಡೋಂಟ್ ಅನೌನ್ಸ್. ತುಂಬಾ ಲವಲವಿಕೆಯಿಂದ ಇರ್ತಾ ಇದ್ರು. ಅವ್ರ ಸೆಟ್ಟಿಗೆ ಬಂದ್ರು ಅಂತಂದ್ರೆ ಎಲ್ಲರೂ ಆಕ್ಚುಲಿ ನಾವು ಲೈಕ್ ಎನರ್ಜೆಟಿಕ್ ಆಗ್ಬಿಡ್ತಾ ಇದ್ವಿ. ಬರ್ತಾನೆ ಗುಡ್ ಮಾರ್ನಿಂಗ್ ಅಂತ ಎತ್ಕೊಂಡ್ ಬರ್ತಾ ಇದ್ರು. ಅದು ಸುಳ್ಳು. ಆಕ್ಚುಲಿ ನಾವು ಇವ್ರ ಅಭಿಮಾನಿ ಸಂಘದ ಅಧ್ಯಕ್ಷರು. ಇವ್ರು ಹಿಂಗ್ ನಗ್ನಗ್ತಾ ಇರ್ತಾರೆ, ಅದರಿಂದ ನಮಗೆ ಎನರ್ಜಿ ಬರುತ್ತೆ. ನನಗೆ ಮಾತ್ರ ಅಲ್ಲ, ಡೈರೆಕ್ಟರ್, ಪ್ರೊಡ್ಯೂಸರ್, ಕ್ಯಾಮ್ರಾಮನ್ ಎಲ್ರಿಗೂ ಎನರ್ಜಿ ಕೊಡೋದು ಇವ್ರು ಆಕ್ಚುಲಿ. ಆಮೇಲೆ ಇನ್ ರಿಟರ್ನ್ ನಿಮ್ಗೆ ಹೆಂಗೆ ಎನರ್ಜಿ ಅಂತ ಕೇಳ್ತಾರೆ. ಕನ್ನಡಿ ಬಂದು ಎದುರುಗಡೆ ಇರೋರಿಗೆ ಕೇಳುತ್ತೆ, ನೀವ್ ಹೆಂಗ್ ಕಾಣಿಸ್ಕೊಂತ ಇದೀರಾ ಅಂತ. ಆ ರಿಫ್ಲೆಕ್ಷನ್ ಎಲ್ಲಿಂದ ಬರ್ತದೆ ಪಾಪ ಅವ್ರಿಗೆ ಗೊತ್ತಿರಲ್ಲ. ಕಸ್ತೂರಿ ಏನೋ ಇದು ಜಿಂಕೆ ಇರುತ್ತಲ್ಲ, ಅದಕ್ಕೆ ಕಸ್ತೂರಿ ಗಂಧ ಅದರಲ್ಲಿ ಇರುತ್ತೆ ಅಂತ ಪಾಪ ಕಾಡೆಲ್ಲ ಹುಡುಕಾಡ್ತಾ ಇರುತ್ತೆ.
ಎಲ್ಲಿಂದ ಬರ್ತಾ ಇದೆ ಸ್ಮೆಲ್, ಎಲ್ಲಿಂದ ಬರ್ತಾ ಇದೆ ಅಂತ. ಇವ್ರು ಎಲ್ರಿಗೂ ಕೇಳ್ತಿರ್ತಾರೆ ಎನರ್ಜಿ ಎಲ್ಲಿಂದ ಬರುತ್ತೆ ಅಂತ. ಅದಕ್ಕೆ ಕಾರಣ ಇವರೇ. ಐ ಆಮ್ ಯುವರ್ ಫ್ಯಾನ್. ಬೃಂದ ಅವರಿಗೆ ಯಾವ ಒಂದು ಈ ಪಾತ್ರವನ್ನ ಮಾಡ್ಬೇಕು ಅಂತ ಡ್ರೀಮ್ ಇದೆ ಮುಂದಿನ ದಿನದಲ್ಲಿ? I'm very open. Like you never know. See, because ನಾನು ಕಥೆ ಬರವಣಿಗೆ ಮಾಡೋಳಲ್ಲ. ಐ ಆಮ್ ಜಸ್ಟ್ ಅನ್ ಆಕ್ಟರ್. ಐ ಆಮ್ ಓಪನ್ ಟು ಸ್ಟೋರೀಸ್. ಅಂಡ್ ಇನ್ಫ್ಯಾಕ್ಟ್ ನೀವು ನನ್ನ ಮುಂಚಿಂದೆಲ್ಲ ಸಿನಿಮಾಗಳನ್ನ ನೋಡಿದ್ರೆ ಕೂಡ ನಾನು ಪ್ರತಿಯೊಂದು ಪಾತ್ರನೂ ಒಂದು ಡಿಫ್ರೆಂಟ್ ಆಗಿ ಚೂಸ್ ಮಾಡ್ತಾ ಇದ್ದೀನಿ. ಅಟ್ ಲೀಸ್ಟ್ ಲುಕ್ ಅಲ್ಲಿ ಏನೋ ಒಂದು ಡಿಫ್ರೆಂಟ್ ಆಗಿ ಮಾಡಿರ್ತೀನಿ. ಬಿಕಾಸ್ ನನಗೆ ಆಸ್ ಅನ್ ಆರ್ಟಿಸ್ಟ್ ಅದು ಕಿಕ್ ಕೊಡುತ್ತೆ. ನಾನು ಒಂದಿನ ಶೂಟಿಗೆ ಹೋದಾಗ ಓಕೆ ಇವತ್ತು ನನ್ಗೇನೋ ಡಿಫ್ರೆಂಟ್ ಆಗಿದೆ ಮಾಡಕ್ಕೆ ಅನ್ನೋದೊಂದು ಫೀಲಿಂಗ್ ಇರುತ್ತೆ. ನನ್ಗೆ ಆಡಿಯನ್ಸ್ಗೆ ಕೂಡ ಅದೇ ಬೇಕು. ಈಗ ಅವರು ಕೂಡ ಒಂದು ದುಡ್ಡು ಖರ್ಚು ಮಾಡಿ ಚಿತ್ರಮಂದಿರಕ್ಕೆ ಬರ್ತಾ ಇದ್ದಾರೆ ಅಂತಂದ್ರೆ ಓಕೆ ಈ ಆರ್ಟಿಸ್ಟ್ ಅಂತಂದ್ರೆ ಏನೋ ಒಂದು ಇರುತ್ತೆ ಸಿನಿಮಾದಲ್ಲಿ, ಏನೋ ಒಂದು ಡಿಫ್ರೆಂಟ್ ಆಗಿ ಮಾಡಿರ್ಬೋದು ಅನ್ನೋದು ಅವ್ರ ತಲೆಯಲ್ಲೂ ಆ ಮಾರ್ಕ್ ನ ಸೆಟ್ ಮಾಡ್ಬೇಕು ಅನ್ನೋ ಆಸೆಯಲ್ಲಿ ನಾನು ನನ್ನ ಜರ್ನಿಯನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಫೈನಲ್ ಒಂದು ಪ್ರಶ್ನೆ, ಬೃಂದ ಅವರು ಬಿಗ್ ಬಾಸ್ಗೆ ಹೋಗ್ತಾರಾ? ಯಾಕೆ? ಇವಾಗ ನೆಕ್ಸ್ಟ್ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇದೆ. ಇವ್ರು ಬರ್ತಾರೆ ಅವ್ರು ಬರ್ತಾರೆ ಅಂತ ಎಲ್ಲ ಗಾಸಿಪ್ಸ್ ಇದೆ. ಅದ್ರಲ್ಲಿ ನಿಮ್ದು ಒಂದು ಫೋಟೋ ಇದೆ, ನಿಮ್ದು ನೇಮ್ ಕೇಳಿ ಬರ್ತಾ ಇದೆ. ಎಸ್, ಸೊ ಐ ಡೋಂಟ್ ನೋ, ಅದಕ್ಕೆ ನಿಮಗೆ ಕೇಳ್ತಾ ಇದ್ದೀನಿ. ಬಿಗ್ ಬಾಸ್ಗೆ ಹೋಗ್ತೀರಾ? ನಾನ್ ಬಿಗ್ ಬಾಸ್ ಹೋಗಿ ಕುತ್ಕೊಂಡ್ರೆ ಸಿನಿಮಾ ಪ್ರಮೋಷನ್ ಯಾರು ಮಾಡ್ತಾರೆ? ಈಗ ನೋಡಿ, ಪ್ರಮೋಷನ್ ಹೀರೋಯಿನ್ಸ್ ಪ್ರಮೋಷನ್ಸ್ ಬರಲ್ಲ, ಹೀರೋಯಿನ್ಸ್ ಡೇಟ್ಸ್ ಕೊಡಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತೀರಾ. ಈಗ ಒಂದು ಹೀರೋಯಿನ್ ಇಲ್ಲಿ ನಿಂತು ಪ್ರಮೋಷನ್ ಮಾಡ್ತಿದ್ದಾಳೆ ಅಂತಂದ್ರೆ ಬಿಗ್ ಬಾಸ್ ಹೋಗ್ತೀರಾ ಅಂತ ಕೇಳ್ತೀರಾ? ಸಿನಿಮಾ ಪ್ರಮೋಷನ್ ಯಾರು ಮಾಡ್ತಾರೆ ಬಿಗ್ ಬಾಸ್ ಹೋದ್ರೆ? ಸೊ ಇಲ್ಲಿಗೆ ಫೈನಲ್ ಏನಪ್ಪಾ ಅಂತ ಹೇಳಿದ್ರೆ ಬೃಂದ ಅವರು ಬಿಗ್ ಬಾಸ್ ಹೋಗಲ್ಲ. ಓಕೆ, ಸೊ ಈ ಒಂದು ಸಿನಿಮಾವನ್ನ ಜನರು ನೋಡ್ಬೇಕು ಅಂತ ಹೇಳೋದಾದ್ರೆ ನಿಮ್ ಕಡೆಯಿಂದ ಸಿನಿಮಾ ಬಗ್ಗೆ ಹೇಳೋದಕ್ಕೆ ಇನ್ನೂ ನಾವು ತುಂಬಾ ಕಾಂಟೆಂಟ್ಸ್ ಗಳನ್ನ ಬಿಡ್ತೀವಿ. ಇದು ನಮ್ಮ ಮೊದಲನೇ ಗೊಂಬೆ ಅಂತ ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಒಂದು ಬಣ್ಣ ಬಣ್ಣದ ಸ್ಟೈಲಿಶ್ ಬ್ಯೂಟಿಫುಲ್ ಬೊಂಬೆ ಅಮೂರ, ನಮ್ಮ ಪಾರ್ಟ್ನರ್ ನ ಒಂದು ಗೊಂಬೆಗಳ ಸಂಗ್ರಹದಿಂದ ಒಂದು ಗೊಂಬೆನ ಬಿಟ್ಟಿದೀವಿ ಅಷ್ಟೇನೆ. ಈ ಸಿನಿಮಾದಲ್ಲಿ ನಿಮ್ಗೆ ಎಲ್ಲಾ ಏಜ್ ಗ್ರೂಪ್ ಅವರು ಕುತ್ಕೊಂಡು ನೋಡುವಂತ ಸಿನಿಮಾ ಇದು. ಒಂದು ತುಂಬಾನೇ ಯಾವುದೇ ಇಮೋಷನ್, ಫನ್ ಇದೆ, ಇಮೋಷನ್ ಇದೆ, ಎಲ್ಲಾನು ಇದೆ. ಸೊ ನೀವೇನೆ ಅದನ್ನ ನಮ್ಗೆ ಹೇಳ್ತೀರಾ ಈ ಸಿನಿಮಾನ? ನಾವು ಇನ್ಫ್ಯಾಕ್ಟ್ ನಾವು ಗ್ಲಿಮ್ಸ್ ಬಿಟ್ಟಾಗನೇ ನನಗೆ ಒಂದು ಇಬ್ರು ಬಂದು ಹೇಳಿದ್ರು ತುಂಬಾನೇ ಎಕ್ಸ್ಪೆಕ್ಟೇಷನ್ ಇದೆ ಈ ಸಿನಿಮಾದಿಂದ, ಥಿಯೇಟರ್ ಅಲ್ಲೇ ನೋಡ್ತೀವಿ ಅಂತ. ಒಂದು ಗ್ಲಿಮ್ಸ್ ಬಿಟ್ಟಾಗನೇ ಒಂದಿಬ್ರು ಬಂದು ಹೇಳೋದನ್ನು ನಮ್ಗದು ತುಂಬಾನೇ ಮ್ಯಾಟರ್ ಆಗುತ್ತೆ. ವಿ ಜಸ್ಟ್ ವಾಂಟ್ ಟು ಗಿವ್ ಯು ದ ಬೆಸ್ಟ್ ಕಾಂಟೆಂಟ್. ನೀವು ಡಿಸೈಡ್ ಮಾಡಿ ನಿಮ್ ಚಿತ್ರಮಂದಿರಕ್ಕೆ ಹೋಗ್ಬೇಕೋ ಬೇಡವೋ ಅನ್ನೋದನ್ನ ನೀವು ಡಿಸೈಡ್ ಮಾಡಿ. ಬಟ್ ನಾವು ನಮ್ದೇನು ಬೆಸ್ಟ್ ವರ್ಕ್ ಇದೆ ಅಲ್ಲ ನಾವು ನಿಮ್ಗೆ ತೋರಿಸ್ತೀವಿ. ಸ್ಕ್ರೀನ್ ಅಲ್ಲಿ ಎಷ್ಟು ಮುದ್ದಾಗಿ ಕಾಣ್ತಾ ಇದೀರೋ ಅಷ್ಟೇ ಮುದ್ದಾಗಿ ಎದುರುಗಡೆಯಿಂದ ಕಾಣಿಸ್ತಾ ಇದ್ದೀರಾ. ಅಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಪಾರ್ಟ್ನರ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಸೊ ನೋಡಿದ್ರಲ್ವಾ, ಇದು ಮೊದಲನೇ ಗೊಂಬೆ. ಇನ್ನೂ ಕೂಡ ತುಂಬಾ ಮುದ್ದಾದ ಗೊಂಬೆಗಳು ಬರೋದು ಬಾಕಿ ಇದೆ ಅಂತ ಹೇಳ್ತಾ ಇದ್ದಾರೆ ಬೃಂದ ಆಚಾರ್ಯ ಅವರು. ಸೊ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ statenews.live. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಹರ್ಷಿತಾ. ಥ್ಯಾಂಕ್ ಯು. statenews.live, ಸುದ್ದಿಯಲ್ಲಿ ಸದಾ ಮುಂದು.